ಅಧ್ಯಾಯ 6. ಸಾವಿನಿಂದ ಜೀವದೆಡೆಗೆ. ಡಿಸೆಂಬರ್ ತಿಂಗಳ ಚಳಿಯಲ್ಲಿ ಒಂದು ದಿನ ಸುವಾರ್ಥ ಕೂಟದವರು 7 ಮಂದಿಯಾಗಿ ಸುವಾರ್ತೆ ಸಾರಲು ಹೊರಟರು. ಕರ್ತನ ನಡೆಸುವಿಕೆಯಂತೆ ಅಂದು ಅವರು ಒಂದು ಬೆಟ್ಟದ ಪ್ರದೇಶಕ್ಕೆ ಹೋಗುತ್ತಿದ್ದರು. ದಾರಿಯಲ್ಲಿ ಬಂಡೆಗಳು, ಪೊದೆಗಳು, ಕಲ್ಲು ಮುಳ್ಳುಗಳು ಅವರ ಕಾಲುಗಳನ್ನು ಗಾಯಪಡಿಸಿತು. ಜೀವನಾಯಕನಿಗೆ ಸೇವೆ ಮಾಡುತ್ತಿದ್ದೇವೆಂಬ ಉತ್ಸಾಹ ಅವರ ನೋವನ್ನು ಮರೆಸಿತು. ಬಹುದೂರ ನಡೆದ ನಂತರ ಒಂದು ಬೆಟ್ಟದ ತಪ್ಪಲಿನಲ್ಲಿದ್ದ ಒಂದು ಚಿಕ್ಕ ಗ್ರಾಮವನ್ನು ಕರ್ತನು ಅವರಿಗೆ ತೋರಿಸಿದನು. ಆ ದ್ವೀಪದ ಹೆಸರು ಪಾವೋ ಎಂದರು. ಆ ಗ್ರಾಮವನ್ನು ನೋಡಿದ ಕೂಡಲೇ ಕೂಟದವರಿಗೆ ಬಹಳ ಸಂತೋಷವಾಯಿತು. ಏಕೆಂದರೆ ಬಹುದೂರ ನಡೆದು ಬಂದಿದ್ದರಿಂದ ಅವರಿಗೆಲ್ಲ ಬಹಳ ಆಯಾಸ, ಹಸಿವು, ಬಾಯಾರಿಕೆಯಾಗಿತ್ತು. ಆ ಗ್ರಾಮದಲ್ಲಿ ಊಟಕ್ಕೆ ಏನಾದರೂ ದೊರೆಯಬಹುದೆಂದು ಕಾಯ್ದಿದ್ದರು. ಸೂರ್ಯನು ಮೆಲ್ಲನೆ ಮರೆಯಾಗುತ್ತಿದ್ದಂತೆ ಸಂಧ್ಯಾ ವೇಳೆ ಜನರು ಕೆಲಸ ಮುಗಿಸಿ ಮನೆಗಳಿಗೆ ಹಿಂದಿರುಗುತ್ತಿದ್ದರು. ಸುವಾರ್ಥ ಕೂಟದ ಹಿರಿಯರು ಆ ಗ್ರಾಮದಲ್ಲಿ ಒಂದು ಕ್ರೈಸ್ತ ದೇವಾಲಯವಿರುವುದೆಂದು ಜ್ಞಾಪಿಸಿಕೊಂಡರು. ಆ ಆಲಯದ ಬೋಧಕರಲ್ಲಿ ಕೇಳಿ ಆ ರಾತ್ರಿ ಅವರ ಬಳಿ ಇಳಿದುಕೊಳ್ಳೋಣವೆಂದು ಅಂದುಕೊಂಡರು. ಆದರೆ ಕರ್ತನು, ನೀವು ಅಲ್ಲಿಗೆ ಹೋಗುವುದು ಬೇಡ, ಊರ ಹೊರಗೆ ಇರುವ ದೊಡ್ಡ ಮರದ ಕೆಳಗೆ ಮಲಗಿ ವಿಶ್ರಮಿಸಿಕೊಳ್ಳಿರಿ, ನಾನು ನಿಮಗೆ ಹೊಸ ಕಾರ್ಯವನ್ನು ಮಾಡುತ್ತೇನೆ ಎಂದು ಹೇಳಿದನು. ಇದರಿಂದ ಆ ಕೂಟದ ಕೆಲವರಿಗೆ ಅಸಮಾಧಾನ ಉಂಟಾಗಿ ಗುನುಗಾಡಿದರು. ಆದರೂ ಪ್ರಾರ್ಥನೆ ಮಾಡಿ ತಮ್ಮನ್ನು ದೃಢಪಡಿಸಿಕೊಂಡರು. ಅವರು ತಮ್ಮ ಮನಸ್ಸಿನಲ್ಲಿ ಕಲ್ವಾರಿ ಶಿಲುಬೆಯನ್ನು ಜ್ಞಾಪಿಸಿಕೊಂಡರು. ತಮಗಾಗಿ ಯೇಸುಕ್ರಿಸ್ತನು ಉನ್ನತ ಲೋಕವನ್ನು ತೊರೆದು ಭೂಮಿಗಿಳಿದು ಬಂದು ದನದ ಕೊಟ್ಟಿಗೆಯಲ್ಲಿ ಅನಾಥನಂತೆ ಮಲಗಿದ್ದನಲ್ಲ, ಭಾರವಾದ ಶಿಲುಬೆಯನ್ನು ಹೊತ್ತು ಯೆರೂಸಲೇಮಿನ ಬೀದಿಗಳಲ್ಲಿ ನಡೆದನಲ್ಲ, ನಾವು ಅನುಭವಿಸುತ್ತಿರುವ ಹಿಂಸೆಗಳು ನಮಗೆ ಸಿಕ್ಕಿರುವ ಭಾಗ್ಯವಲ್ಲವೇ ಎಂದು ಯೋಚಿಸುತ್ತಾ ರಾತ್ರಿಯ ಚಳಿಯನ್ನು ಲೆಕ್ಕಿಸದೆ ಒಂದೊಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಹುಲ್ಲನ್ನೇ ಹಾಸಿಗೆ ಎಂದು ತಿಳಿದುಕೊಂಡು ಮಲಗಿದರು. ಕೆಲವರು ಅಲ್ಲಿದ್ದ ಎಲೆಗಳಿಗೆ ಬೆಂಕಿಯಿಟ್ಟು ಚಳಿ ಕಾಯಿಸಿಕೊಂಡು ಸುಖವಾಗಿ ನಿದ್ರಿಸಿದರು. ಬೆಳಗಿನ ಜಾವದಲ್ಲಿ ಅವರು ಎದ್ದಾಗ ತಮ್ಮೆದುರಿಗೆ ಒಬ್ಬ ಮನುಷ್ಯನು ಬರುತ್ತಿರುವುದನ್ನು ಕಂಡರು. ಅವನ ನೋಟ ತೀಕ್ಷ್ಣವಾಗಿತ್ತು. ಅವನ ಉದ್ದವಾದ ಕೂದಲು ಒಮ್ಮೆಯಾದರೂ ನೀರನ್ನು ಎಣ್ಣೆಯನ್ನು ಕಂಡಿರಲಿಲ್ಲ. ಅದು ಒಂದು ಜಟೆಯಂತೆ ನೇತಾಡುತ್ತಿತ್ತು. ಅವನಿಗೆ ದೃಷ್ಟಿ ಇಲ್ಲದಿದ್ದರೂ ಕಾಣಬಲ್ಲವನಂತೆ ನಟಿಸುತ್ತಿದ್ದನು. ಅವನೊಬ್ಬ ಮಂತ್ರವಾದಿಯಾಗಿರಬೇಕೆಂದು ಕೂಟದವರು ಊಹಿಸಿಕೊಂಡರು. ಅವನು ಮಾಂತ್ರಿಕನು ಮತ್ತು ಆ ದೊಡ್ಡ ಪರ್ವತಕ್ಕೆ ಪೂಜಾರಿಯೂ ಆಗಿದ್ದನು. ಅವನು ಯಾವಾಗಲೂ ದುಷ್ಟ ದೇವತೆಗಳಿಗೆ ಬಲಿ ಕೊಡುತ್ತಿದ್ದನು. ಅವು ಅವನ ಕಾರ್ಯಗಳನ್ನೆಲ್ಲ ನೆರವೇರಿಸುತ್ತಿದ್ದವು. ಬೇಕೆನಿಸಿದಾಗ ಮಳೆ ಬರುತ್ತಿತ್ತು ಮತ್ತು ಶೀತೋಷ್ಣದ ಸ್ಥಿತಿಗಳು ಮಾರ್ಪಾಡಾಗುವಂತೆ ಮಾಡುತ್ತಿದ್ದನು. ಹಿಂದಿನ ರಾತ್ರಿ ಒಂದು ದೊಡ್ಡ ಹೋರಿಯನ್ನು ಕೊಂಡೊಯ್ದು ದುಷ್ಟ ದೇವತೆಗಳಿದ್ದ ಮುಟ್ಟಿಸ್ ಎಂಬ ಸ್ಥಳದಲ್ಲಿ ಬಲಿ ಕೊಡುತ್ತಿದ್ದಾಗ ಪಕ್ಕನೆ ಒಂದು ಶಬ್ದ ಕೇಳಿಸಿತು. ಇನ್ನು ನಿನ್ನ ದೇವತೆಗಳು ನಿನಗೆ ಸಹಾಯ ಮಾಡಲಾರವು. ನೀನು ನೆಟ್ಟಗೆ ಪಾವೋ ಎನ್ನುವ ಗ್ರಾಮಕ್ಕೆ ಹೋಗು. ಅಲ್ಲಿ ನನ್ನ ಸೇವಕರು ಒಂದು ಮರದ ಕೆಳಗೆ ಇಳಿದುಕೊಂಡಿದ್ದಾರೆ. ನೀನು ಮಾಡಬೇಕಾದದ್ದನ್ನು ಅವರು ನಿನಗೆ ಬೋಧಿಸುವರು ಎಂದು ಕರ್ತನು ಅವನಿಗೆ ಹೇಳಿದನು. ಆ ಧ್ವನಿ ಪೂಜಾರಿಗೆ ಆಶ್ಚರ್ಯವಾಗಿಯೂ ಭಯಪಡಿಸುವಂತದ್ದಾಗಿಯೂ ಇದ್ದಿತು. ಯಾವುದೋ ಹೊಸ ದೇವರು ತನ್ನೊಂದಿಗೆ ಮಾತನಾಡಿರಬಹುದೆಂದು ಎನಿಸಿದನು. ಅವನು ನಂಬಿದಂತಹ ದೇವತೆಗಳು ತನಗೆ ಸಹಾಯ ಮಾಡುವಂತೆ ಕಾಣಲಿಲ್ಲ. ಆದ್ದರಿಂದ ಅವನು ದೀರ್ಘವಾಗಿ ಯೋಚಿಸಿ ತನ್ನೊಂದಿಗೆ ಮಾತನಾಡಿದ ಹೊಸ ಧ್ವನಿಗೆ ವಿಧೇಯನಾಗಿ ಹೇಳಲ್ಪಟ್ಟ ಗ್ರಾಮದಲ್ಲಿದ್ದ ಮರದ ಬಳಿ ಬಂದು ಸೇರಿದನು. ಅವನಿಗೆ ಹೇಳಲ್ಪಟ್ಟ ವಾರ್ತೆಗಳನ್ನೆಲ್ಲ ಸುವಾರ್ಥ ಕೂಟದವರ ಬಳಿ ಹೇಳಿದಾಗ ಅವರಿಗೆ ಬಹಳ ಆಶ್ಚರ್ಯವಾಯಿತು. ನಿಮ್ಮ ದೇವರು ಯಾರು? ಅವನು ಯಾಕೆ ನನ್ನೊಂದಿಗೆ ಮಾತನಾಡಿದನು? ನಾನು ಏನು ಮಾಡಬೇಕು ಎಂದು ಅವರ ಬಳಿ ಕೇಳಿದನು. ಪ್ರಾರ್ಥನಾ ಕೂಟದವರು ಅವನನ್ನು ಕುರಿತು, ನಿನ್ನೊಡನೆ ಮಾತನಾಡಿದವನು ಪ್ರಭುವಾದ ಯೇಸು ಕ್ರಿಸ್ತನು. ನೀನು ನಿನ್ನ ಪಾಪಗಳನ್ನೆಲ್ಲ ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಆತನಲ್ಲಿ ಕ್ಷಮೆ ಕೇಳಿಕೊಳ್ಳುವುದಾದರೆ ಆತನು ನಿನ್ನನ್ನು ತನ್ನ ಸ್ವಂತ ಮಗನನ್ನಾಗಿ ಅಂಗೀಕರಿಸಿಕೊಳ್ಳುತ್ತಾನೆ ಎಂದು ಹೇಳಿ ರಕ್ಷಣೆಯ ಮಾರ್ಗವನ್ನು ವಿವರವಾಗಿ ಅವನಿಗೆ ತಿಳಿಸಿದರು. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಮಾನವನಿಗಾಗಿ ಅನುಭವಿಸಿದ ಶ್ರಮೆಗಳನ್ನು ವಿವರಿಸಿದಾಗ ಅವನ ಹೃದಯ ಕೃತಜ್ಞತೆಯಿಂದ ತುಂಬಿತು. ಚಿಕ್ಕ ಮಗುವಿನಂತೆ ವಿಶ್ವಾಸಿಸಿ ಅಂಗೀಕರಿಸಿದನು. ಅನಂತರ ಮೊಣಕಾಲೂರಿ ಕಣ್ಣೀರು ಸುರಿಸುತ್ತಾ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟನು. ಅವನು ಪ್ರಾರ್ಥಿಸಿದ ರೀತಿ ಆ ಕೂಟದವರ ಮನಸ್ಸನ್ನು ಕರಗಿಸಿತು. ಕ್ರಿಸ್ತನ ಅನ್ಯೋನ್ಯತೆ ಕುಟುಂಬದಲ್ಲಿ ಅವನೊಬ್ಬ ಚಿಕ್ಕ ಮಗುವಾಗಿ ಬಂದು ಸೇರಿದನು. ಪರಲೋಕದ ದೇವದೂತರ ಮಧ್ಯೆ ಮಹಾ ಸಂತೋಷ. ದೇವರ ಕಡೆಗೆ ತಿರುಗಿಕೊಳ್ಳುವ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು.
ಲೂಕನು ಬರೆದ ಸುವಾರ್ತೆ ಅಧ್ಯಾಯ 15 ವಚನ 7. ಕರ್ತನು ಹೇಳಿದನು, ಅವನು ಪ್ರಾರ್ಥನಾ ಕೂಟದವರನ್ನು ಕುರಿತು, ಈಗ ನನ್ನ ಹೃದಯದಲ್ಲಿ ಒಂದು ನೂತನವಾದ ಸಂತೋಷ, ಸಮಾಧಾನ ಉಕ್ಕುತ್ತಿದೆ. ಯೇಸು ಸ್ವಾಮಿ ನನ್ನ ಹೃದಯದೊಳಗೆ ಪ್ರವೇಶಿಸುವುದನ್ನು ಅನುಭವಿಸುತ್ತೇನೆ ಎಂದು ಹೇಳಿದನು. ಮತ್ತು ಅವರನ್ನು ಉದ್ದೇಶಿಸಿ, ನನ್ನ ಕಣ್ಣು ಕಾಣುವಂತೆ ನನಗಾಗಿ ಪ್ರಾರ್ಥಿಸಿರಿ. ನೋಡಲು ನನ್ನ ಕಣ್ಣು ತೆರೆದಿದ್ದರೂ ನಾನು ಕುರುಡನಾಗಿದ್ದೇನೆ. ನನ್ನೊಡನೆ ಮಾತನಾಡಿದ ಕ್ರಿಸ್ತನು ನನ್ನ ಕಣ್ಣು ತೆರೆಯಲಾರನೆ ಎಂದು ಕೇಳಿದನು. ಕೂಡಲೇ ಅವರು ಪ್ರಾರ್ಥಿಸಿದಾಗ ಅವನ ಕಣ್ಣು ತೆರೆಯಲ್ಪಟ್ಟು ಅವನು ದೃಷ್ಟಿಯನ್ನು ಪಡೆದನು. ಸಂತೋಷದಿಂದ ಅವನು ಕರ್ತನನ್ನು ಸ್ತುತಿಸಿದನು. ಅವನು ಕೂಟದವರೊಂದಿಗೆ, ಅಯ್ಯ, ಮಳೆಗಾಗಿ ಪ್ರಾರ್ಥಿಸುವಿರಾ? ಹಲವು ತಿಂಗಳುಗಳಿಂದ ಮಳೆ ಇಲ್ಲದೆ ಈ ಗ್ರಾಮ ಪರಿತಪಿಸುತ್ತಿದೆ ಎಂದನು. ಅವನು ಅವನನ್ನು ನೋಡಿ, ಇಂದು ನಾವು ಪ್ರಾರ್ಥಿಸುತ್ತೇವೆ. ನಾವು ನಮ್ಮ ಗ್ರಾಮವನ್ನು ಸೇರಿದ ಕೂಡಲೇ ಮಳೆ ಬರುವುದು. ಇದುವರೆಗೂ ಕಂಡಿರದಂತಹ ರೀತಿಯಲ್ಲಿ ಈ ಬೆಟ್ಟದ ಪ್ರದೇಶಗಳಲ್ಲಿ ಹೇರಳವಾಗಿ ಮಳೆ ಆಗುವುದು ಎಂದು ಹೇಳಿದರು. ಅವನು ಅದನ್ನು ನಂಬಿದನು. ಅವನಿಗೆ ಆ ಕೂಟದವರನ್ನು ಬಿಟ್ಟು ಅಗಲಲು ಮನಸ್ಸಿಲ್ಲ. ಅವರ ಬಳಿ, ನಾನು ನಿಮ್ಮಂತೆ ಒಬ್ಬ ಕ್ರೈಸ್ತನಾಗಲು ಆಶಿಸುತ್ತೇನೆ. ಈ ನನ್ನ ಜಡ್ಡೆಯನ್ನು ತೆಗೆದು ಬಿಡುವಿರಾ? ನಿಮ್ಮಲ್ಲಿ ಒಬ್ಬೊಬ್ಬನಾಗಿ ನನ್ನನ್ನು ಸೇರಿಸಿಕೊಳ್ಳುವಿರಾ ಎಂದು ಕೇಳಿದನು. ಇದನ್ನು ಕೇಳಿದ ಕೂಟದವರಿಗೆ ಬಹಳ ಆಶ್ಚರ್ಯವಾಯಿತು. ಏಕೆಂದರೆ ಇಂಡೋನೇಷಿಯಾದ ಪೂಜಾರಿಗಳಿಗೆ ಜಡ್ಡೆಯು ಒಂದು ಗೌರವ, ಸೂಚನೆಯಾಗಿ ಎನಿಸಲ್ಪಡುವುದು. ಆದರೆ ಆ ಪೂಜಾರಿ ಕ್ರಿಸ್ತನಿಗಾಗಿ ಅದನ್ನು ತ್ಯಾಗ ಮಾಡಿದನು. ಕೂಟದವರು ಅವನ ಬೇಡಿಕೆಯಂತೆ ಅವನ ಕೂದಲನ್ನು ಅಂದವಾಗಿ ಕತ್ತರಿಸಿದರು. ಅನಂತರ ಅವರು ಸಮೀಪದಲ್ಲಿದ್ದ ಬೋಧಕರ ಮನೆಗೆ ಹೋದರು. ಬೋಧಕರಿಗೆ ಈ ಪೂಜಾರಿಯ ಗುರುತು ಸಿಕ್ಕಲಿಲ್ಲ. ಅವನ ರೂಪದಲ್ಲಿಯೂ ಭಾವದಲ್ಲಿಯೂ ಮಾರ್ಪಟ್ಟಿದ್ದನು. ಈ ಪೂಜಾರಿಯು ಬೋಧಕರಿಗೆ ಬಹಳ ಉಪದ್ರವ ಕೊಡುತ್ತಿದ್ದನು. ಮಂತ್ರಗಳ ಮೂಲಕ ಅವರನ್ನು ಭಯಪಡಿಸಿ ಯಾವಾಗಲೂ ಏನಾದರೂ ರೋಗಗಳನ್ನು ಕಳುಹಿಸಿ ಉಪದ್ರವ ಕೊಡುತ್ತಿದ್ದನು. ಮತ್ತು ಬೋಧಕರು ವೈರಿಗಳಾಗಿದ್ದರು. ಆದರೆ ಆ ಪೂಜಾರಿಯು ಬೋಧಕರನ್ನು ನೋಡಿದ ಕೂಡಲೇ ತಾಳ್ಮೆಯಿಂದ ತಾನು ಮಾಡಿದ ಎಲ್ಲಾ ಕಾರ್ಯಗಳಿಗಾಗಿ ಕಣ್ಣೀರು ಸುರಿಸಿ ಕ್ಷಮೆ ಕೇಳಿಕೊಂಡಿದ್ದು ಮಾತ್ರವಲ್ಲದೆ ತನ್ನ ಹೆಸರನ್ನು ಬದಲಾಯಿಸುವಂತೆ ಕೇಳಿಕೊಂಡನು. ಮೊದಲು ಅವನಿಗಾಗಿ ಅವನ ದೇವತೆಯ ಹೆಸರಿತ್ತು. ಈಗ ಅವನು ತನಗೆ ಬೋಧಕರ ಹೆಸರನ್ನು ಇಡುವಂತೆ ಕೇಳಿಕೊಂಡನು. ಬೋಧಕರ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅವನನ್ನು ಅಂದೇ ಕರ್ತನಿಗೆಂದು ಪ್ರತಿಷ್ಠೆ ಮಾಡಿ ವಿಲಿಯಮ್ಸ್ ಎಂದು ತನ್ನ ಹೆಸರನ್ನೇ ಅವನಿಗೆ ಇಟ್ಟರು. ಈ ವಿಶೇಷವಾದ ಎಲ್ಲಾ ಕಾರ್ಯಗಳನ್ನು ನೋಡಿದ ಆ ಕೂಟದವರಿಗೆ ಇದು ಕನಸೋ ನನಸೋ ಎಂದು ವಿಸ್ಮಯ ತರುವಂತಾಗಿ ತಮ್ಮನ್ನೇ ಮರೆತು ಕರ್ತನನ್ನು ಸ್ತುತಿಸಲಾರಂಭಿಸಿದರು. ಆಗ ಅವರಿಗೆ ಹಿಂದಿನ ದಿನ ರಾತ್ರಿ ತಮ್ಮನ್ನು ಮರದ ಕೆಳಗೆ ಇರಲು ಅಪ್ಪಣೆ ಮಾಡಿದೆ ಎಂದು ತಿಳಿಯಿತು. ತಾವು ಹಿಂದಿನ ರಾತ್ರಿ ಬೋಧಕರ ಮನೆಯಲ್ಲಿದ್ದರೆ ಈ ಮನುಷ್ಯನು ಅಲ್ಲಿಗೆ ಬಂದಿರಲಾರನು. ಕರ್ತನನ್ನು ತಿಳಿಯುವ ಮೊದಲು ಅವನು ಬೋಧಕರನ್ನು ದ್ವೇಷಿಸಿದವನು. ಈಗ ಆ ಬೋಧಕರ ಸ್ನೇಹಿತನಾದನು. ಅನಂತರ ಅವನು ಮನೆಗೆ ಹೋಗಿ ಕೆಲವು ಸಾಮಗ್ರಿಗಳನ್ನು ತಂದನು. ಸಣ್ಣ ಪುಟ್ಟ ವಿಗ್ರಹಗಳು, ತಾಯಿತಗಳು, ಇನ್ನೂ ಅನೇಕ ಉಪಕರಣಗಳಿದ್ದವು. ಇನ್ನು ನನಗೆ ಈ ಹಳೆಯ ವಸ್ತುಗಳೊಡನೆ ಸಂಬಂಧವಿಲ್ಲ. ನಾನು ಕ್ರಿಸ್ತನಲ್ಲಿ ಹೊಸ ಜೀವಿತವನ್ನು ಜೀವಿಸಲು ಆಶಿಸುತ್ತೇನೆ ಎಂದು ಹೇಳಿ ಎಲ್ಲವನ್ನೂ ಸುಟ್ಟು ಹಾಕಿರಿ ಎಂದನು. ಕರ್ತನಿಗೆ ಮಹಿಮೆಯಾಗಲಿ. ಒಂದೇ ದಿನ ಕರ್ತನು ಅವನ ಜೀವಿತದಲ್ಲಿ ಮಾಡಿದಂಥ ಹೇಳಲು ಅಸಾಧ್ಯವಾದ ಹೇರಳವಾದ ಕಾರ್ಯಗಳನ್ನು ಕುರಿತು ಅವರ ಹೃದಯವು ಕೃತಜ್ಞತೆಯಿಂದ ತುಂಬಿ ತುಳುಕಿತು. ಆ ಸುವಾರ್ತಿಕರು ಆ ಗ್ರಾಮವನ್ನು ಬಿಟ್ಟು ಹೊರಟರು. ತಮ್ಮ ಗ್ರಾಮವನ್ನು ಸೇರಿದ ಕೂಡಲೇ ಆ ಪರ್ವತ ಪ್ರದೇಶದಲ್ಲೆಲ್ಲ ಜಡಿ ಮಳೆ ಹಿಡಿಯಿತು. ಕರ್ತನು ತಾನು ವಾಗ್ದಾನ ಮಾಡಿದಂತೆ ಹೇರಳವಾದ ಮಳೆಯನ್ನು ಸುರಿಸಿದನು. ಆಮೆನ್.